ಮಂಗಳೂರಿನ ಹಳೆಯ ಸೇತುವೆಯಲ್ಲಿದ್ದೇವೆ. ಈ ಸೇತುವೆದ ಇತಿಹಾಸ ಎಲ್ಲರಿಗೂ ಕೂಡ ಗೊತ್ತಿದೆ. 2019 ನಮ್ಮ ಅವತ್ತಿನ DC ಈ ಒಂದು ಸೇತುವೆ ಸಂಚಾರಕ್ಕೆ ಯೋಗ್ಯ ಅಲ್ಲ, ಹೊಸ ಸೇತುವೆ ನಿರ್ಮಾಣ ಆಗಬೇಕಂತ ಹೇಳಿ 2019 ರಿಪೋರ್ಟ್ ಕೊಟ್ಟಿದ್ದಾರೆ. 4-5 ವರ್ಷ ಆಯಿತು ಈ ಸೇತುವೆ, ಹೊಸ ಸೇತುವೆಯ ಕಾಮಗಾರಿ ನಿರ್ಮಾಣ ಆಗಿ. ಆದರೆ ನಾವಿವತ್ತು ನಿಮಗೆ ತೋರಿಸ್ತಾ ಇರುವಂಥ ವಿಡಿಯೋ ಯಾಕಂತ ಹೇಳಿದರೆ, ಇವರ ಸೇತುವೆ ಯಾವಾಗ ಕಂಪ್ಲೀಟ್ ಮಾಡ್ತಾರೋ ಗೊತ್ತಿಲ್ಲ. ಆದರೆ ನೀವು ಪ್ರತಿಯೊಬ್ಬರೂ ಕೂಡ ಈ ಸೇತುವೆಯಲ್ಲಿ ಟ್ರಾವೆಲ್ ಮಾಡುವವರೇ. ನೀವು ಉಡುಪಿ ಕಡೆಯಿಂದ ಏನಾದರೂ ಮಂಗಳೂರು ಕಡೆಗೆ ಬರ್ತೀರಂತಾದರೆ ದಯವಿಟ್ಟು ಈ ಸೇತುವೆಯಲ್ಲಿ ರೈಟ್ ಸೈಡಿಗೆ ಬರುವಾಗ ತುಂಬ ಜಾಗರೂಕರಾಗಿರಿ. ಯಾಕಂತ ಹೇಳಿದರೆ ಇವರು ಈಗ ಒಂದು ಸೇಫ್ಟಿಗೆ ಇಟ್ಟಿರುವಂತಹ ಒಂದು ಏನಿದೆ ಇದರದ್ದು ಸೇಫ್ಟಿ ನೀವು ನೋಡಲೇಬೇಕು. ನೋಡಿ, ಒಂದು ಪ್ಲಾಸ್ಟಿಕ್ ಟೈಪ್ ಇದು ಇಟ್ಟಿದ್ದಾರೆ. ಇಲ್ಲಿ ಏನಾದರೂ ನಿಮ್ಮ ಗಾಡಿ, ಕಾರು ಸ್ವಲ್ಪ ತಪ್ಪಿದ್ರೆ ನೇರವಾಗಿ ಬಂದು ಇಲ್ಲಿ ಗುಂಡಿಗೆ ಬೀಳುವಂಥ ಸಾಧ್ಯತೆ. ಸೊ ಇದು ಎಷ್ಟು ಡೀಪ್ ಇದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ನಾವು ಸಂಬಂಧಪಟ್ಟಂಥ ಅಧಿಕಾರಿಗಳೇ, ನಮ್ಮ ಸಂಸದರು ಬ್ರಿಜೇಶ್ ಚೌಟ್ ಅವರು, ನೀವು ಹೈವೇ ಪ್ರಾಧಿಕಾರದವರನ್ನು ಕರೆದು ಮೀಟಿಂಗ್ ಎಲ್ಲ ಮಾಡ್ತೀರಾ, ಸ್ವಲ್ಪ ಅವರಿಗೆ ಬೈತೀರಾ. ದಯವಿಟ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಅವರಿಗೆ ಸ್ವಲ್ಪ ಬೈರಿ. ಯಾಕಂತ ಹೇಳಿದರೆ ಇದು ಜನರ ಒಂದು ಪ್ರಾಣದ ಪ್ರಶ್ನೆ. ಯಾಕಂದರೆ ರಾತ್ರಿ ಹೊತ್ತಲ್ಲಿ ಗೊತ್ತಾಗಲ್ಲ, ಆ ಕಡೆಯಿಂದ ಲೆಫ್ಟ್ ಸೈಡಲ್ಲಿ ಯಾರಾದರೂ ಗಾಡಿಯವರು ಬಂದ್ರು ಅಂತ ಹೇಳಿ ತುಂಬ ವೆಹಿಕಲ್ ಅವರು ರೈಟ್ ಸೈಡ್ಗೆ ಬರ್ತಾರೆ. ಆದರೆ ಇಲ್ಲಿ ರೈಟ್ ಸೈಡಲ್ಲಿ ಇಟ್ಟಿರುವಂಥ ಸೇಫ್ಟಿ ಏನಿದೆ ಅದು ಯಾವತ್ತೂ ಕೂಡ ನಿಮ್ಮ ಸೇಫ್ಟಿಗೆ ಯೋಗ್ಯನೇ ಅಲ್ಲ. ದಯವಿಟ್ಟು ಇದಕ್ಕೊಂದು ಕ್ಲಿಯರ್ ಕಟ್ ಆದಂಥ ಒಂದು ಸೇಫ್ಟಿ ಮೆಜರ್ಸ್ಗಳನ್ನು ನಮ್ಮ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ಇಲ್ಲಿ ಯಾರೀಗ ಕಾಮಗಾರಿಯನ್ನು ಗುತ್ತಿಗೆ ವಹಿಸಿಕೊಂಡಿದ್ದಾರೆ ಅವರಿಗೆ ಸಂಸದರಾದಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ ಅವರೇ ಒಂದು ಅವರಿಗೆ ಸರಿಯಾದ ರೀತಿಯಲ್ಲಿ ಅವರಿಗೆ ಹೇಳಿ ಇದೊಂದು ಸರಿಯಾಗುವ ರೀತಿಯಲ್ಲಿ ಮಾಡಿಕೊಳ್ಳಿ. ಅವರು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಇಲ್ಲಿ ಟ್ರಾವೆಲ್ ಮಾಡುವವರ ಗಮನಕ್ಕೆ ನಿಮಗೆ ಕಾಣುತ್ತೆ ಇದು. ನೀವು ಉಡುಪಿಯಿಂದ ಅಥವಾ ಸುರತ್ಕಲ್ ಕಡೆಯಿಂದ ಮಂಗಳೂರಿಗೆ ಹೋಗ್ತೀರಾ ಅಂತ ಹೇಳಿದರೆ ತಪ್ಪಿ ಕೂಡ ರೈಟ್ ಸೈಡಿಗೆ ಬರಬೇಡಿ. ಲೆಫ್ಟ್ ಸೈಡ್ನವ್ರು ಗಾಡಿ ಬಂದ್ರು ಅಂತೇಳಿ ತುಂಬ ಡೀಪ್ ಗುಂಡಿ ಇದೆ, ನಿಮ್ಮ ಪ್ರಾಣಕ್ಕೆ ನೀವೇ ಜವಾಬ್ದಾರರಾಗ್ತೀರಾ. ಸೊ ದಯವಿಟ್ಟು ಇದನ್ನು ಸರಿಪಡಿಸಿ ಜನರಿಗೆ ಯಾವುದೇ ರೀತಿಯ ತೊಂದರೆ ಆಗದ ನಿಟ್ಟಿನಲ್ಲಿ ಇಲಾಖೆ ಮತ್ತು ನಮ್ಮ ಜನಪ್ರತಿನಿಧಿಗಳು ಕ್ರಮ ಕೈಗೊಳ್ಳಬೇಕಾಗಿದೆ.